ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ಬೆಂಗಳೂರಿನ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ಆ, ಬಹಳ ಮುಖ್ಯವಾದ ತೀರ್ಪಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹ್ಮ್ ಇದು ಸವಿತಾ ಸೀತಾರಾಮ್ ವಿರುದ್ಧ ರಾಜೀವ್ ವಿಜಯಸಾರಥಿ ರತ್ನಂ ಪ್ರಕರಣ. ಹ್ಮ್ ಮೇಲ್ಮನವಿ ಸಂಖ್ಯೆಗಳು MFA 1536/2015 ಮತ್ತೆ 1372/2015. ಹ್ಮ್ ಇದು 2020 ಸೆಪ್ಟೆಂಬರ್ 11ರ ತೀರ್ಪು. ಹೌದು. ಈ ಕೇಸ್ ಏನಪ್ಪಾ ಅಂದ್ರೆ, ವಿಚ್ಛೇದನ ಪಡೆದ ದಂಪತಿಗಳ ಮಗ ಆದಿತ್ಯ ಅಂತ, ಹ್ಮ್. ಅವನ ಪಾಲನೆ ಅಂದ್ರೆ ಕಸ್ಟಡಿ ಮತ್ತೆ ಗಾರ್ಡಿಯನ್ಶಿಪ್ಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಪೋಷಕರು ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಪರಸ್ಪರ ಒಪ್ಪಿಗೆಯಿಂದನೇ ಡೈವೋರ್ಸ್ ತಗೊಂಡ್ರು. ಆದ್ರೆ ಮಗನ ಕಸ್ಟಡಿ ವಿಷಯದಲ್ಲಿ ಮಾತ್ರ ಅವ್ರಿಗೆ ಒಂದು ಒಮ್ಮತಕ್ಕೆ ಬರೋಕಾಗ್ಲಿಲ್ಲ. ಓ ಹೌದಾ? ಹೌದು. ಹಾಗಾಗಿ ಈ ಜವಾಬ್ದಾರಿ, ಈ ನಿರ್ಧಾರ ತಗೊಳ್ಳೋದು ಹೈಕೋರ್ಟಿಗೆ ಬಂತು. ಸರಿ. ಹಾಗಾದ್ರೆ ಬನ್ನಿ ಇದರ ವಿವರಗಳನ್ನು ನೋಡೋಣ. ಈ ತೀರ್ಪಿನ ಮೂಲಕ ನ್ಯಾಯಾಲಯ ಮಕ್ಕಳ ಪಾಲನೆ ಬಗ್ಗೆ, ಮುಖ್ಯವಾಗಿ ಈ ಭೌತಿಕ ಪಾಲನೆ ಅಂದ್ರೆ ಫಿಸಿಕಲ್ ಕಸ್ಟಡಿ ಮತ್ತು ಕಾನೂನುಬದ್ಧ ಪಾಲನೆ ಅಂದ್ರೆ ಲೀಗಲ್ ಕಸ್ಟಡಿ, ಇವೆರಡರ ವ್ಯತ್ಯಾಸವನ್ನ ಹೇಗೆ ಹೇಳಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಕೇಳೋಕೆ ಸರಳ ಅನಿಸಿದ್ರೂ ಬಹಳ ಮುಖ್ಯವಾದ ವ್ಯತ್ಯಾಸ ಅಲ್ವಾ? ಖಂಡಿತ. ಅದರ ಜೊತೆಗೇನೆ ಮಗುವಿನ ಒಂದು ಒಟ್ಟಾರೆ ಬೆಳವಣಿಗೆಗೆ ಒಂದು ನ್ಯಾಯಯುತವಾದ ಪಾಲನೆ ವ್ಯವಸ್ಥೆ, ಈಗ ಹಂಚಿಕೆಯ ಪಾಲನೆ ಅಥವಾ ಶೇರ್ಡ್ ಪ್ಯಾರೆಂಟಿಂಗ್ ಅಂತ ಹೇಳ್ತೀವಲ್ಲ, ಅದು ಯಾಕೆ ಮುಖ್ಯ, ಹೇಗೆ ಮುಖ್ಯ? ಮತ್ತೆ ಒಂದು ವೇಳೆ ಮಗುವಿಗೆ ಒಬ್ಬ ಪೇರೆಂಟ್ ಜೊತೆ ತುಂಬಾ ಕಡಿಮೆ ಸಮಯ ಅಂದ್ರೆ ಸ್ಥಿರತೆ ಇಲ್ಲದ ಸ್ವಲ್ಪವೇ ಸಮಯ ಸಿಕ್ಕಿದ್ರೆ ಅದು ಮಗುವಿನ ಮೇಲೆ ಯಾಕೆ ಕೆಟ್ಟ ಪರಿಣಾಮ ಬೀರಬಹುದು? ಇದನ್ನೆಲ್ಲ ಈ ಕೇಸ್ನ ಹಿನ್ನೆಲೆಯಲ್ಲಿ ನೋಡೋಣ. ಸರಿ, ಮೊದಲು ಈ ಪಾಲನೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಕಾಲಕ್ರಮೇಣ ಹೇಗೆ ಬದಲಾಗಿದೆ ಅಂತ ಶುರು ಮಾಡೋಣವೇ? ನನಗೆ ನೆನಪಿರೋ ಹಾಗೆ ಮೊದ್ಲೆಲ್ಲ ಪೋಷಕರ ಹಕ್ಕುಗಳು ಅನ್ನೋದೇ ಮುಖ್ಯವಾಗಿತ್ತಲ್ವಾ? ಹೌದು, ಅದೇ ಇಲ್ಲಿ ಕುತೂಹಲಕಾರಿ ವಿಷಯ. ಸಾಂಪ್ರದಾಯಿಕವಾಗಿ ಹೌದು, ಪಾಲನೆಯನ್ನ ಪೋಷಕರ ಹಕ್ಕು ಅನ್ನೋ ದೃಷ್ಟಿಯಿಂದಲೇ ನೋಡ್ತಾ ಇದ್ರು. ಆದ್ರೆ ಈ ತೀರ್ಪಲ್ಲಿ ಮತ್ತೆ ಈಗಿನ ನ್ಯಾಯಾಂಗದ ಯೋಚನೆಗಳಲ್ಲಿ ಸ್ಪಷ್ಟವಾಗಿ ಕಾಣೋದೇನಪ್ಪಾ ಅಂದ್ರೆ, ಈಗ ಒತ್ತು ಪೋಷಕರ ಹಕ್ಕುಗಳಿಗಿಂತ ಹೆಚ್ಚಾಗಿ ಅವರ ಜವಾಬ್ದಾರಿಗಳು ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ಗಳಿಗೆ ಶಿಫ್ಟ್ ಆಗಿದೆ. ಅಂದ್ರೆ ಮಗುವನ್ನು ಪೋಷಕರ ಒಂದು ಆಸ್ತಿ ಅಥವಾ ಅವರ ಒಂದು ಭಾಗ, ಅಪೆಂಡೇಜ್ ಅಂತಾರಲ್ಲ, ಹಾಗೆ ನೋಡ್ದೆ ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ನೋಡ್ಬೇಕು ಅನ್ನೋದು. ಎಕ್ಸಾಕ್ಟ್ಲಿ, ನಿಖರವಾಗಿ. ಮಗು ಒಬ್ಬ ವ್ಯಕ್ತಿ, ಅದಕ್ಕೆ ತನ್ನದೇ ಆದ ಅಗತ್ಯಗಳಿರುತ್ತೆ, ಭಾವನೆಗಳಿರುತ್ತೆ, ಮತ್ತೆ ಮುಖ್ಯವಾಗಿ ಹಕ್ಕುಗಳೂ ಇರುತ್ತೆ. ನ್ಯಾಯಾಲಯ ಈ ತೀರ್ಪಲ್ಲಿ ಪದೇ ಪದೇ ಹೇಳೋ ಹಾಗೆ, ಪೋಷಕರ ನಡುವಿನ ಜಗಳದಲ್ಲಿ ಮಗುವಿನ ಈ ಹಿತಾಸಕ್ತಿಗಳು ಬಲಿಯಾಗ್ಬಾರ್ದು. ಇದು ಪೋಷಕರ ಮನಸ್ಥಿತಿಯಲ್ಲಿ ಆಗ್ಬೇಕಾದ ಒಂದು ದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು. ನಿಜ. ಈ ತೀರ್ಪಿನ ಉದ್ದಕ್ಕೂ ಅತಿ ಹೆಚ್ಚು ಒತ್ತು ಕೊಟ್ಟಿರೋ ಒಂದು ಅಂಶ ಅಂದ್ರೆ ಮಗುವಿನ ಹಿತಾಸಕ್ತಿ ಅಥವಾ ಶ್ರೇಯೋಭಿವೃದ್ಧಿ, ವೆಲ್ಫೇರ್ ಆಫ್ ದ ಮೈನರ್ ಅಂತಾರಲ್ಲ ಅದು. ಯಾವುದೇ ಪಾಲನಾ ನಿರ್ಧಾರ ತಗೋಬೇಕಾದ್ರೆ ಇದೇ ಮುಖ್ಯ ಆಧಾರ ಆಗಿರ್ಬೇಕು ಅಂತ ಕೋರ್ಟ್ ಹೇಳಿದೆ. ಹೌದು, ಇದು ಕೇವಲ ಈ ತೀರ್ಪಿನ ಒಂದು ಆಶಯ ಅಲ್ಲ, ಇದು ನಮ್ಮ ಕಾನೂನಿನ ಮೂಲತತ್ವ ಕೂಡ. ಈಗ ನೋಡಿ, ಗಾರ್ಡಿಯನ್ಸ್ ಮತ್ತು ವಾರ್ಡ್ಸ್ ಕಾಯ್ದೆ 1980 ಇದೆಯಲ್ಲ, ಅದರಲ್ಲೂ ವಿಶೇಷವಾಗಿ ಸೆಕ್ಷನ್ 7 ಮತ್ತೆ ಸೆಕ್ಷನ್ 17 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯಾವುದೇ ಗಾರ್ಡಿಯನ್ಶಿಪ್ ಅಥವಾ ಕಸ್ಟಡಿ ಆರ್ಡರ್ ಮಾಡುವಾಗ ಕೋರ್ಟ್ ಮಗುವಿನ ಶ್ರೇಯೋಭಿವೃದ್ಧಿಯನ್ನೇ ಪರಮೋಚ್ಛವಾಗಿ ಅಂದ್ರೆ ಪ್ಯಾರಮೌಂಟ್ ಕನ್ಸಿಡರೇಷನ್ ಆಗಿ ಪರಿಗಣಿಸಬೇಕು ಅಂತ. ಹಾಗಾದ್ರೆ ಈ ಶ್ರೇಯೋಭಿವೃದ್ಧಿ ಅಂದ್ರೆ ಬರೀ ದುಡ್ಡು, ಆರ್ಥಿಕ ಭದ್ರತೆ ಅಥವಾ ದೈಹಿಕ ಆರೈಕೆ ಮಾಡೋದು ಅಷ್ಟೇನಾ, ಅಥವಾ ಅದಕ್ಕಿಂತ ವಿಶಾಲವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಅದಕ್ಕಿಂತ ದೊಡ್ಡ ಅರ್ಥ ಇದೆ. ಶ್ರೇಯೋಭಿವೃದ್ಧಿ ಅನ್ನೋದು ತುಂಬಾ ವಿಶಾಲವಾದ ಪದ. ಅದು ಬರೀ ಮಗುವಿನ ಹೊಟ್ಟೆ ಬಟ್ಟೆ ನೋಡ್ಕೊಳ್ಳೋದಲ್ಲ. ನ್ಯಾಯಾಲಯ ಹೇಳೋ ಹಾಗೆ ಮಗುವಿನ ನೈತಿಕ, ಶೈಕ್ಷಣಿಕ, ಭಾವನಾತ್ಮಕ, ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆ ಇವೆಲ್ಲವೂ ಶ್ರೇಯೋಭಿವೃದ್ಧಿಯ ಭಾಗವೇ ಆಗುತ್ತೆ. ಒಂದ್ ರೀತಿ ಮಗುವಿನ 360 ಡಿಗ್ರಿ ಡೆವಲಪ್ಮೆಂಟ್. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೇ ತತ್ವನ ಪಾಲಿಸೋದು? ಖಂಡಿತ ಇದೆ. ಈಗ ನೋಡಿ, 1989ರಲ್ಲಿ ಬಂದಂತಹ ಮಕ್ಕಳ ಹಕ್ಕುಗಳ ಮೇಲಿನ ವಿಶ್ವಸಂಸ್ಥೆಯ ಒಡಂಬಡಿಕೆ, UN ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ ದ ಚೈಲ್ಡ್ ಅಂಟಿವಲ್ಲ, ಅದಕ್ಕೆ ಭಾರತ ಕೂಡ ಸಹಿ ಹಾಕಿದೆ. ಹೌದು. ಅದರ ಆರ್ಟಿಕಲ್ 3 ಸ್ಪಷ್ಟವಾಗಿ ಹೇಳುತ್ತೆ,
ಮಕ್ಕಳ ವಿಷಯದಲ್ಲಿ ಯಾವುದೇ ಕ್ರಮ ತಗೊಂಡ್ರೂ ಅವರ ಉತ್ತಮ ಹಿತಾಸಕ್ತಿಯೇ ಮೊದಲ ಆದ್ಯತೆ ಆಗಿರಬೇಕು ಅಂತ. ಹಾಗೇನೆ ಆರ್ಟಿಕಲ್ 9 ಹೇಳುತ್ತೆ ಮಗುವನ್ನ ಅನಗತ್ಯವಾಗಿ ಪೋಷಕರಿಂದ ದೂರ ಮಾಡಬಾರದು ಅಂತ. ಆರ್ಟಿಕಲ್ 18 ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಗುವಿನ ಪಾಲನೆ ಮತ್ತು ಅಭಿವೃದ್ಧಿಯಲ್ಲಿ ಇಬ್ಬರೂ ಪೋಷಕರಿಗೆ ಸಮಾನ ಜವಾಬ್ದಾರಿ ಇದೆ ಅಂತ ಹೇಳುತ್ತೆ. ಓಕೆ, ಈಗ ನಾವು ಮೊದಲೇ ಹೇಳ್ದ ಹಾಗೆ ಬಹುಶಃ ಕೇಳುಗರಿಗೆ ಸ್ವಲ್ಪ ಗೊಂದಲ ಉಂಟು ಮಾಡುವ ವಿಷಯಕ್ಕೆ ಬರೋಣ. ಈ ಭೌತಿಕ ಪಾಲನೆ ಮತ್ತೆ ಕಾನೂನುಬದ್ಧ ಪಾಲನೆ, ಇದರ ವ್ಯತ್ಯಾಸ ಏನು ಅನ್ನೋದನ್ನ ಸ್ವಲ್ಪ ವಿವರಿಸ್ಬೋದಾ? ಇದು ನಿಜಕ್ಕೂ ಮುಖ್ಯವಾದ ಸ್ಪಷ್ಟೀಕರಣ ಅನ್ಸುತ್ತೆ. ಹೌದು, ಖಂಡಿತ. ನ್ಯಾಯಾಲಯ ಈ ತೀರ್ಪಲ್ಲಿ ಈ ಎರಡು ಕಾನ್ಸೆಪ್ಟ್ಗಳನ್ನ ಸ್ಪಷ್ಟಪಡಿಸಿದೆ. ಜಂಟಿ ಕಾನೂನುಬದ್ಧ ಪಾಲನೆ ಮತ್ತೆ ಜಂಟಿ ಭೌತಿಕ ಪಾಲನೆ, ಜಾಯಿಂಟ್ ಲೀಗಲ್ ಕಸ್ಟೋಡಿ ಮತ್ತು ಜಾಯಿಂಟ್ ಫಿಸಿಕಲ್ ಕಸ್ಟೋಡಿ. ಓಕೆ, ಇವೆರಡರ ಮುಖ್ಯ ವ್ಯತ್ಯಾಸ ಏನು? ಸರಳವಾಗಿ ಹೇಳೋದಾದ್ರೆ, ಜಂಟಿ ಕಾನೂನುಬದ್ಧ ಪಾಲನೆ ಅಂದ್ರೆ ಲೀಗಲ್ ಕಸ್ಟಡಿ ಅಂದ್ರೆ ಮಗುವಿನ ಜೀವನದ ಮುಖ್ಯವಾದ ದೊಡ್ಡ ನಿರ್ಧಾರಗಳನ್ನ ತಗೊಳ್ಳೋ ಅಧಿಕಾರ ಮತ್ತೆ ಜವಾಬ್ದಾರಿ. ಉದಾಹರಣೆಗೆ, ಮಗು ಯಾವ ಸ್ಕೂಲಿಗೆ ಹೋಗಬೇಕು, ಯಾವ ರೀತಿ ವೈದ್ಯಕೀಯ ಚಿಕಿತ್ಸೆ ಕೊಡಿಸಬೇಕು, ಯಾವ ಧಾರ್ಮಿಕ ಅಥವಾ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು. ಈ ಥರದ ವಿಷಯಗಳಲ್ಲಿ ಇಬ್ಬರೂ ಪೋಷಕರಿಗೆ ಸಮಾನವಾದ ಹಕ್ಕು ಮತ್ತು ಜವಾಬ್ದಾರಿ ಇರುತ್ತೆ. ಅವರು ಒಟ್ಟಿಗೆ ಕೂತು ಅಥವಾ ಸಮಾಲೋಚನೆ ಮಾಡಿ ಈ ನಿರ್ಧಾರಗಳನ್ನು ತಗೋಬೇಕು. ಸರಿ. ಹಾಗಾದ್ರೆ ಜಂಟಿ ಭೌತಿಕ ಪಾಲನೆ ಅಂದ್ರೆ ಫಿಸಿಕಲ್ ಕಸ್ಟಡಿ, ಅದು ಮಗು ಯಾರ ಜೊತೆ ದೈಹಿಕವಾಗಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಿಸಿದ್ದ? ಹೌದು, ಬಹುತೇಕ ಅದೇ. ಜಂಟಿ ಭೌತಿಕ ಪಾಲನೆ ಅಂದ್ರೆ ಮಗು ದೈಹಿಕವಾಗಿ ಇಬ್ಬರೂ ಪೋಷಕರ ಜೊತೆ ಹೇಗೆ ಸಮಯ ಕಳೆಯುತ್ತೆ ಅನ್ನೋ ಅರೇಂಜ್ಮೆಂಟ್. ಅಂದ್ರೆ ಮಗು ಯಾರ ಮನೆಯಲ್ಲಿ ವಾಸವಾಗಿರುತ್ತೆ, ಯಾವಾಗ ಯಾರ ಜೊತೆ ಇರುತ್ತೆ ಅನ್ನೋ ದೈನಂದಿನ ವ್ಯವಸ್ಥೆ. ಇದು ಮಗು ಇಬ್ಬರ ಮನೆಯಲ್ಲೂ ಒಂದಷ್ಟು ದಿನ ಇರೋ ಥರನೂ ಇರ್ಬೋದು, ಅಥವಾ ಒಬ್ಬರ ಮನೆಯಲ್ಲಿ ಮುಖ್ಯವಾಗಿದ್ದು ಇನ್ನೊಬ್ಬರ ಜೊತೆ ವಾರಾಂತ್ಯಗಳು, ರಜಾದಿನಗಳು, ಹೀಗೆ ಒಂದು ನಿಗದಿತ ಅರ್ಥಪೂರ್ಣ ಸಮಯ ಕಳೆಯೋ ಥರನೂ ಇರ್ಬೋದು. ಸಾಮಾನ್ಯವಾಗಿ ಈ ಫಿಸಿಕಲ್ ಕಸ್ಟಡಿ ಇದೆಯಲ್ಲ, ಅದು ಲೀಗಲ್ ಕಸ್ಟಡಿಯ ಒಂದು ಭಾಗವಾಗಿ ಬರುತ್ತೆ. ಇದು ಕೇಳಲಿಕ್ಕೆ ಹಂಚಿಕೆಯ ಪಾಲನೆ ಅಥವಾ ಶೇರ್ಡ್ ಪೇರೆಂಟಿಂಗ್ ಅನ್ನೋ ಕಾನ್ಸೆಪ್ಟ್ಗೆ ತುಂಬಾ ಹತ್ರ ಅನ್ನಿಸ್ತಿದೆಯಲ್ಲ? ಹೌದು, ಖಂಡಿತವಾಗಿಯೂ. ಹಂಚಿಕೆಯ ಪಾಲನೆ ಅನ್ನೋದು ಒಂದು ವಿಶಾಲವಾದ ತತ್ವ. ಅದರ ಅರ್ಥ ಏನಪ್ಪಾ ಅಂದ್ರೆ, ಡೈವೋರ್ಸ್ ಆದ್ಮೇಲೂ ಮಗುವಿನ ದೈನಂದಿನ ಜೀವನದಲ್ಲಿ, ಅಂದ್ರೆ ಅದರ ಆರೈಕೆ, ಯೋಗಕ್ಷೇಮ, ಒಟ್ಟಾರೆ ಬೆಳವಣಿಗೆ, ಈ ಎಲ್ಲದಲ್ಲೂ ಇಬ್ಬರೂ ಪೋಷಕರು ಆಕ್ಟಿವ್ ಆಗಿ ಜವಾಬ್ದಾರಿಯುತವಾಗಿ ಭಾಗವಹಿಸೋದು. ಇದು ಬರೀ ಹಕ್ಕಿನ ವಿಷಯ ಅಲ್ಲ, ಜವಾಬ್ದಾರಿ ವಿಷಯ. ಈ ಹಂಚಿಕೆಯ ಪಾಲನೆ ಅನ್ನೋ ಐಡಿಯಾ ಬೇರೆ ದೇಶಗಳಲ್ಲಿ ಮತ್ತೆ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಒಪ್ಪಿಗೆ ಪಡೆದಿದೆ? ನೋಡಿ, ಜಗತ್ತಿನಾದ್ಯಂತ, ವಿಶೇಷವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ, ಆಸ್ಟ್ರೇಲಿಯಾ, UK, ನೆದರ್ಲ್ಯಾಂಡ್ಸ್, ಈ ಥರ ದೇಶಗಳಲ್ಲಿ ಇದು ಈಗ ಸಾಮಾನ್ಯ ಆಗ್ತಾ ಇದೆ. ಹೌದಾ? ಹೌದು, ಭಾರತದಲ್ಲೂ ಇದರ ಬಗ್ಗೆ ಅರಿವು ಮೂಡ್ತಾ ಇದೆ. ಕೋರ್ಟ್ಗಳು ಇದನ್ನ ಸಕಾರಾತ್ಮಕವಾಗಿ ನೋಡ್ತಾ ಇವೆ. ಅಷ್ಟೇ ಅಲ್ಲ, ಭಾರತದ ಕಾನೂನು ಆಯೋಗ, ಲಾ ಕಮಿಷನ್ ಇದೆಯಲ್ಲ, ಅದು ತನ್ನ 257ನೇ ವರದಿಯಲ್ಲಿ ಈ ಶೇರ್ಡ್ ಪೇರೆಂಟಿಂಗ್ ಪದ್ಧತಿಯನ್ನ ಬೆಂಬಲಿಸಿ ಅದನ್ನ ಕಾನೂನಲ್ಲೇ ತರಬೇಕು ಅಂತ ಶಿಫಾರಸು ಕೂಡ ಮಾಡಿದೆ. ಓ, ಹಾಗಾದ್ರೆ ಇದಕ್ಕೆ ಕಾನೂನಾತ್ಮಕ ಬೆಂಬಲವೂ ಸಿಗೋ ಸಾಧ್ಯತೆ ಇದೆ. ಆದರೆ ಈ ಹಂಚಿಕೆಯ ಪಾಲನೆ ಮಗುವಿಗೆ ನಿಜವಾಗ್ಲೂ ಯಾಕೆ ಅಷ್ಟು ಮುಖ್ಯ? ಅದರ ಲಾಭಗಳೇನು? ನೋಡಿ, ಮುಖ್ಯವಾಗಿ ಒಂದು ಮಗುವಿನ ಸಮಗ್ರ ಬೆಳವಣಿಗೆಗೆ, ಅಂದ್ರೆ ಮಾನಸಿಕ, ಭಾವನಾತ್ಮಕ, ಸಾಮಾಜಿಕವಾಗಿ ಬೆಳೆಯೋಕೆ ಇಬ್ಬರು ಪೋಷಕರ ಪ್ರೀತಿ, ಅವರ ಮಾರ್ಗದರ್ಶನ, ಅವರ ಜೀವನದಲ್ಲಿ ಅವರ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಬೇಕೇ ಬೇಕು. ಹಂಚಿಕೆಯ ಪಾಲನೆ ಇದನ್ನ ಸಾಧ್ಯ ಮಾಡುತ್ತೆ. ಇದು ಮಗುವಿಗೆ ಒಂದು ರೀತಿಯ ಸ್ಥಿರತೆ ಕೊಡುತ್ತೆ ಮತ್ತು ತುಂಬಾ ಮುಖ್ಯವಾಗಿ ಡಿವೋರ್ಸ್ ಆದ್ರೂ ನಾನು ಅಪ್ಪ ಅಮ್ಮ ಇಬ್ಬರಿಗೂ ಬೇಕಾದವಳು ಅನ್ನೋ ಭಾವನೆ ಬೆಳೆಸುತ್ತೆ. ಇಬ್ರು ಜೊತೆಗೂ ಒಂದು ನಿರಂತರವಾದ ಸಂಬಂಧ ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಇದಕ್ಕಿಂತ ಮುಂಚೆನೂ ಕರ್ನಾಟಕ ಹೈಕೋರ್ಟ್ ಈ ತರಹದ ಹಂಚಿಕೆಯ ವ್ಯವಸ್ಥೆಯನ್ನ ಯಾವ್ದಾದ್ರೂ ಕೇಸ್ನಲ್ಲಿ ಮಾಡಿತ್ತಾ? ಹೌದು, ಈ ತೀರ್ಪಿನಲ್ಲೇ ಉಲ್ಲೇಖ ಮಾಡಿದ್ದಾರೆ ನೋಡಿ, KM ವಿನಯ ಪ್ರಕರಣ ಅಂತ. ಆ ಕೇಸ್ನಲ್ಲಿ ಕೋರ್ಟ್ ಮಗು ವರ್ಷದ 6 ತಿಂಗಳು ತಾಯಿ ಜೊತೆ ಮತ್ತೆ 6 ತಿಂಗಳು ತಂದೆ ಜೊತೆ ಇರಬೇಕು ಅಂತ ಒಂದು ಆದೇಶ ಮಾಡಿತ್ತು. ಅದು ಹಂಚಿಕೆಯ ಪಾಲನೆಗೆ ಒಂದು ಒಳ್ಳೆ ಉದಾಹರಣೆ. ಸರಿ, ಇದಕ್ಕೆ ವಿರುದ್ಧವಾಗಿ ಯೋಚಿಸೋಣ. ಒಂದು ವೇಳೆ ಮಗುವಿಗೆ ಒಬ್ಬ ಪೋಷಕರ ಜೊತೆ ಕೇವಲ ಹೇಗ್ ಹೇಳೋದು, ತುಂಬಾ ಕಡಿಮೆ ಸಮಯ ಸಿಕ್ಕ್ರೆ, ಅಂದ್ರೆ ತಿಂಗಳಿಗೆ 1-2 ಗಂಟೆ ಅಥವಾ ವಾರಾಂತ್ಯದಲ್ಲಿ ಬಂದು ನೋಡ್ಕೊಂಡು ಹೋಗೋ ತರಹ ಇದ್ರೆ ಅದು ಮಗುವಿಗೆ ಒಳ್ಳೇದಾ ಅಥವಾ ಅದರಿಂದ ಏನಾದ್ರೂ ತೊಂದರೆ ಆಗ್ಬೋದಾ? ಖಂಡಿತವಾಗಿಯೂ ಅದು ಮಗುವಿನ ದೃಷ್ಟಿಯಿಂದ ಅಷ್ಟು ಒಳ್ಳೇದಲ್ಲ. ನೋಡಿ, ಆ ತರಹದ ಅತ್ಯಲ್ಪ, ಬರೀ ಭೇಟಿ ಮಾಡೋ ತರಹದ ಸಂಪರ್ಕ ಇದೆಯಲ್ಲ, ಅದು ಮಗು ಮತ್ತೆ ಆ ಪೋಷಕರ ನಡುವೆ ಒಂದು ಆಳವಾದ, ಒಂದು ಪೋಷಣೆಯುಕ್ತ ಸಂಬಂಧ, ಅಂದ್ರೆ ನರ್ಚರಿಂಗ್ ರಿಲೇಶನ್ಶಿಪ್ ಬೆಳೆಯೋಕ್ ಸಾಕಾಗೋದಿಲ್ಲ.
ಹೌದು. ಇದು ಮಗುವನ್ನ ಆ ಪೋಷಕರಿಂದ ಮಾನಸಿಕವಾಗಿ ದೂರ ಮಾಡಬಹುದು ಮತ್ತೆ ಮಗುವಿನ ಭಾವನಾತ್ಮಕ ಸ್ಥಿರತೆಗೂ ಅದು ಒಳ್ಳೆಯದಲ್ಲ. ಮಗುವಿಗೆ ಇಬ್ಬರೂ ಪೋಷಕರು ಪೋಷಕರಾಗಿಯೇ ಇರಬೇಕು, ಬರೀ ವಿಸಿಟರ್ಸ್ ಅಲ್ಲ. ಅದಕ್ಕೆ ಸಾಕಷ್ಟು ಮತ್ತು ಸ್ಥಿರವಾದ ಕ್ವಾಲಿಟಿ ಟೈಮ್ ಬೇಕು. ಈ ಪ್ರಕರಣದಲ್ಲಿ ಕೋರ್ಟ್ ಇಷ್ಟು ಡೀಟೇಲ್ ಆದ ಪ್ಲಾನ್ ಮಾಡಿದ್ದೆ ಆ ಸ್ಥಿರತೆ ಮತ್ತು ಅರ್ಥಪೂರ್ಣ ಸಂಬಂಧಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಅಂದ್ರೆ ಆದಿತ್ಯನ ಅಭಿಪ್ರಾಯವನ್ನ ಕೇಳಿತ್ತ, ಅದು ಎಷ್ಟು ಮುಖ್ಯ. ಹೌದು, ಇದು ಬಹಳ ಬಹಳ ಮುಖ್ಯವಾದ ಮತ್ತು ಶ್ಲಾಘನೀಯವಾದ ಅಂಶ. ನ್ಯಾಯಾಲಯ 11 ವರ್ಷದ ಬಾಲಕ ಆದಿತ್ಯನನ್ನ ಖುದ್ದಾಗಿ ತಮ್ಮ ಚೇಂಬರ್ಗೆ ಕರೆಸಿ ಅವನ ಜೊತೆ ಮಾತಾಡಿ ಅವನ ಮನಸ್ಸಲ್ಲಿ ಏನಿದೆ, ಅವನ ಇಚ್ಛೆ ಏನು ಅಂತ ಕೇಳಿ ತಿಳ್ಕೊಂಡಿದೆ. ಕಾನೂನಿನ ಪ್ರಕಾರನೂ ಇದು ಅಗತ್ಯ ಕೂಡ. ಕಾನೂನಿನಲ್ಲಿ ಮಗುವಿನ ಅಭಿಪ್ರಾಯಕ್ಕೆ ಯಾವ ಸ್ಥಾನ ಇದೆ? ಗಾರ್ಡಿಯನ್ಸ್ ಮತ್ತು ವಾರ್ಡ್ಸ್ ಕಾಯ್ದೆಯ ಸೆಕ್ಷನ್ 17(3) ಸ್ಪಷ್ಟವಾಗಿ ಹೇಳುತ್ತೆ, ಮಗು ತನ್ನದೇ ಆದ ಒಂದು ಅಭಿಪ್ರಾಯ ರೂಪಿಸ್ಕೊಳ್ಳೋಕೆ ಮತ್ತೆ ಅದನ್ನ ಹೇಳ್ಕೊಳ್ಳೋಕೆ ಸಾಕಷ್ಟು ವಯಸ್ಸು ಮತ್ತೆ ತಿಳುವಳಿಕೆ, ಏಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಹೊಂದಿದ್ರೆ ಕೋರ್ಟ್ ಆ ಅಭಿಪ್ರಾಯವನ್ನ ಪರಿಗಣಿಸಬೇಕು ಅಂತ. ಹಾಗೇನೇ ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ 26 ಇರ್ಬೋದು ಅಥವಾ UN ಒಡಂಬಡಿಕೆಯ ಆರ್ಟಿಕಲ್ 12 ಇರ್ಬೋದು, ಇವೆಲ್ಲವೂ ಮಗುವಿನ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ಕೊಡುತ್ತವೆ. ಹೋ ಸರಿ. ಹಾಗಾದ್ರೆ ಆದಿತ್ಯ ಏನ್ ಹೇಳಿದ? ಅವನ ಇಷ್ಟ ಏನಾಗಿತ್ತು? ಆದಿತ್ಯ ಹೇಳಿದ್ದೇನಪ್ಪ ಅಂದ್ರೆ, ತಾನು ವರ್ಷದ 6 ತಿಂಗಳು ಅಪ್ಪನ ಜೊತೆ 6 ತಿಂಗಳು ಅಮ್ಮನ ಜೊತೆ ಇರೋಕೆ ಇಷ್ಟಪಡ್ತೀನಿ ಅಂತ. ಆದ್ರೆ ಇದರಲ್ಲಿ ಒಂದ್ ಸ್ವಲ್ಪ ಬೇಸರದ ಸಂಗತಿ ಅಂದ್ರೆ ಈ ವ್ಯವಸ್ಥೆಯನ್ನ ರಹಸ್ಯವಾಗಿ ಇಡಬೇಕು ಅಂತ ಅವನು ಕೇಳ್ಕೊಂಡಿದ್ದ. ಓ, ಯಾಕೆ ಹಾಗೆ? ಬಹುಶಃ ಪೋಷಕರ ನಡುವಿನ ಆ ಜಗಳ, ಆ ಒತ್ತಡ ಅವನ ಮೇಲೆ ಪರಿಣಾಮ ಬೀರಿರ್ಬೋದು. ಆದ್ರೂ ನ್ಯಾಯಾಲಯಕ್ಕೆ ಅನಿಸಿದ್ದೇನೆಂದ್ರೆ, ಆದಿತ್ಯ ಇಬ್ರೂ ಪೋಷಕರ ಜೊತೆನೂ ಕಂಫರ್ಟಬಲ್ ಆಗಿದ್ದಾನೆ, ತನ್ನ ಓದು ಹಾಬಿಗಳ ಬಗ್ಗೆ ಗಮನ ಕೊಡ್ತಿದ್ದಾನೆ, ಮತ್ತೆ ಅವನು ತುಂಬಾ ಪ್ರಬುದ್ಧನಾಗಿ ಮಾತಾಡ್ತಿದ್ದಾನೆ ಅಂತ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕೊನೆಗೆ ಕೋರ್ಟ್ ಯಾವ ರೀತಿಯ ಪಾಲನಾ ಯೋಜನೆಯನ್ನ ರೂಪಿಸಿತು? ಅದು ಬಹಳ ಡೀಟೇಲ್ಡ್ ಆಗಿತ್ತು ಅಂತ ನೀವ್ ಹೇಳಿದ್ರಿ. ಹೌದು, ನ್ಯಾಯಾಲಯ ಅತ್ಯಂತ ವಿವರವಾದ, ತುಂಬಾ ಪ್ರಾಕ್ಟಿಕಲ್ ಆದ ಮತ್ತೆ ಮಗುವಿನ ಹಿತಾಸಕ್ತಿಯನ್ನೇ ಸೆಂಟರ್ ಆಗಿಟ್ಕೊಂಡು ಒಂದು ಹಂಚಿಕೆಯ ಪಾಲನಾ ಯೋಜನೆಯನ್ನ ಆದೇಶ ಮಾಡ್ತು. ಇದು ಬರೀ ಮೇಲ್ನೋಟದ ಆದೇಶ ಅಲ್ಲ, ಬದಲಿಗೆ ದೈನಂದಿನ ಜೀವನಕ್ಕೆ ಅನ್ವಯ ಆಗೋ ಹಾಗೆ ತುಂಬಾ ಸ್ಪಷ್ಟವಾಗಿತ್ತು. ಅದರ ಕೆಲವು ಮುಖ್ಯಾಂಶಗಳನ್ನ ಹೇಳಬಹುದಾ? ಅಂದ್ರೆ ಅದರ ರಚನೆ ಹೇಗಿತ್ತು? ಖಂಡಿತ. ಮುಖ್ಯವಾಗಿ ಕೋರ್ಟ್ ಶೈಕ್ಷಣಿಕ ವರ್ಷವನ್ನೇ ಬೇಸಾಗಿಟ್ಕೊಂಡು ಸಮಯವನ್ನ ವಿಭಾಗ ಮಾಡಿತು. ಜೂನ್ 1ರಿಂದ ಅಕ್ಟೋಬರ್ 31ರವರೆಗೆ, ಅಂದ್ರೆ ಸುಮಾರು 5 ತಿಂಗಳು ಮಗು ತಂದೆ ಜೊತೆ ಇರಬೇಕು. ಓಕೆ. ಮತ್ತೆ ನವೆಂಬರ್ 1ರಿಂದ ಮಾರ್ಚ್ 31ರವರೆಗೆ, ಅಂದ್ರೆ ಇನ್ನೊಂದು 5 ತಿಂಗಳು ತಾಯಿಯ ಜೊತೆ ಇರಬೇಕು. ಇದು ಶಾಲಾ ವ್ಯವಸ್ಥೆಗೆ ತೊಂದರೆ ಆಗದ ಹಾಗೆ ನೋಡ್ಕೊಡುತ್ತೆ. ಸರಿ. ಆಗದ ರಜಾದಿನಗಳು, ವಾರಾಂತ್ಯಗಳು, ಅದಕ್ಕೇನ್ ವ್ಯವಸ್ಥೆ? ಹೌದು, ರಜಾದಿನಗಳನ್ನ ಅಂದ್ರೆ ಬೇಸಿಗೆ ರಜೆ, ದಸರಾ ರಜೆ, ಚಳಿಗಾಲದ ರಜೆ ಇವನ್ನೆಲ್ಲ ಸಮಾನವಾಗಿ ಹಂಚಿದ್ದಾರೆ. ಅಂದ್ರೆ ಪ್ರತಿ ರಜೆಯ ಮೊದಲ ಅರ್ಧ ಭಾಗ ಒಬ್ಬ ಪೇರೆಂಟ್ ಜೊತೆ, ಇನ್ನರ್ಧ ಭಾಗ ಇನ್ನೊಬ್ಬ ಪೇರೆಂಟ್ ಜೊತೆ. ಹಾಗೇನೆ ಮಗು ಒಬ್ಬ ಪೋಷಕರ ಜೊತೆ ಇರುವಾಗ ಇನ್ನೊಬ್ಬ ಪೋಷಕರಿಗೆ ಪ್ರತಿ ತಿಂಗಳ 2ನೇ ಮತ್ತು 4ನೇ ವಾರಾಂತ್ಯದಲ್ಲಿ, ಅಂದ್ರೆ ಶುಕ್ರವಾರ ರಾತ್ರಿ 8ರಿಂದ ಭಾನುವಾರ ರಾತ್ರಿ 8ರವರೆಗೆ ಮಗುವನ್ನ ಭೇಟಿ ಮಾಡುವ ಭೇಟಿಯ ಹಕ್ಕು, ವಿಸಿಟೇಷನ್ ಕೊಟ್ಟಿದ್ದಾರೆ. ಮಗುವನ್ನ ಪಿಕಪ್ ಡ್ರಾಪ್ ಮಾಡಕ್ಕೆ ಬೆಂಗಳೂರಿನ ಮಲ್ಲೇಶ್ವರನಲ್ಲಿರೋ ತಿರುಪತಿ ದೇವಸ್ಥಾನವನ್ನ ಒಂದು ವಿನಿಮಯ ಸ್ಥಳ ಅಂತಾನು ನಿಗದಿ ಮಾಡಿದ್ದಾರೆ. ಇದಿಷ್ಟೇ ಅಲ್ದೇ ಪೋಷಕರು ಒಬ್ರಿಗೊಬ್ರು ಹೆಂಗ್ ನಡ್ಕೋಬೇಕು, ಮಗುವಿನ ಮುಂದೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆನೂ ಕೋರ್ಟೇನಾದ್ರೂ ಹೇಳಿದ್ಯಾ? ಹೌದು, ಖಂಡಿತ ಹೇಳಿದೆ. ಅದು ಭಾಗ ಮುಖ್ಯ. ಪೋಷಕರು ಒಬ್ಬರನ್ನೊಬ್ರು ನಿಂದಿಸಬಾರದು, ಕೆಟ್ಟದಾಗಿ ಮಾತಾಡಬಾರದು. ಮುಖ್ಯವಾಗಿ ಮಗುವಿನ ಮನಸ್ಸಲ್ಲಿ ಇನ್ನೊಬ್ಬ ಪೋಷಕರ ಬಗ್ಗೆ ಕೆಟ್ಟ ಭಾವನೆ, ಅಂದ್ರೆ ಪ್ಯಾರೆಂಟಲ್ ಏಲಿನೇಷನ್ ಅಂತೀವಲ್ಲ, ಅದನ್ನ ಮೂಡಿಸಬಾರದು. ಹೌದು, ಅದು ತುಂಬಾ ಮುಖ್ಯ. ಹೌದು. ಮತ್ತೆ ಮಗುವಿನ ಆರೋಗ್ಯ, ಸ್ಕೂಲ್ ರಿಪೋರ್ಟ್ ಈ ಥರದ ಮಾಹಿತಿಯನ್ನ ಒಬ್ರಿಗೊಬ್ರು ನಿಯಮಿತವಾಗಿ ಹಂಚ್ಕೊಳ್ಬೇಕು. ಈ ಇಡೀ ವ್ಯವಸ್ಥೆ ಚೆನ್ನಾಗಿ ನಡಿಬೇಕು ಅಂದ್ರೆ ಪೋಷಕರ ಸಹಕಾರ ಬಹಳ ಮುಖ್ಯ ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಇದು ಕೇಳೋಕೆ ಬಹಳ ಸಮಗ್ರವಾದ ಯೋಜನೆ ಅನ್ಸುತ್ತೆ. ಆದ್ರೆ ಪ್ರಾಯೋಗಿಕವಾಗಿ ಏನಾದ್ರೂ ಅಡಚಣೆಗಳು ಬಂದ್ರೆ, ಉದಾಹರಣೆಗೆ ತೀರ್ಪು ಕೊಟ್ಟಾಗ ತಂದೆಯ ಮನೆ ಶಾಲೆಗೆ ದೂರ ಇತ್ತು ಅಂದ್ರಲ್ಲ, ಆಗ ಮಗುವಿನ ಓಡಾಟಕ್ಕೆ ಕಷ್ಟ ಆಗಲ್ವಾ? ಅತ್ಯುತ್ತಮ ಪ್ರಶ್ನೆ ಕೇಳಿದ್ರಿ. ಇಲ್ಲಿಯೇ ನ್ಯಾಯಾಲಯದ ಒಂದು ಪ್ರಾಕ್ಟಿಕಲ್ ಆಲೋಚನೆ ನಮ್ಗೆ ಕಾಣೋದು. ಕೋರ್ಟ್ ಕೇವಲ ಒಂದು ಆದರ್ಶವಾದಿ ಪ್ಲಾನ್ ಕೊಟ್ಟು ಸುಮ್ಮನಾಗಿಲ್ಲ. ತೀರ್ಪಿನ ಸಮಯದಲ್ಲಿ, ಹೌದು, ತಂದೆಯ ವಾಸಸ್ಥಳ ಬನಶಂಕರಿಲಿತ್ತು, ಮಗು ಓದೋ ಶಾಲೆ ಬಸವೇಶ್ವರ ನಗರದಲ್ಲಿತ್ತು. ಇದು ಮಗುವಿಗೆ ಪ್ರತಿದಿನ ಓಡಾಡೋಕೆ ತುಂಬಾ ದೂರ, ಕಷ್ಟ ಮತ್ತೆ ಸುಸ್ತು ಆಗುತ್ತೆ ಅಂತ ಕೋರ್ಟ್ ಗಮನಿಸ್ತು. ಹಾಗಾದ್ರೆ ಅದಕ್ಕೆ ಏನ್ ಪರಿಹಾರ? ನ್ಯಾಯಾಲಯ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ರೂಪಿಸ್ತು. ಅಂದ್ರೆ
ಒಂದು ವೇಳೆ ತಂದೆ ಶಾಲೆಯ ಹತ್ರಕ್ಕೋ ಅಥವಾ ತಾಯಿಯ ಮನೆ ಹತ್ರಕ್ಕೋ ಶಿಫ್ಟ್ ಆಗೋಕೆ ಸಾಧ್ಯ ಆಗದಿದ್ರೆ ಅಥವಾ ಅವರು ಶಿಫ್ಟ್ ಆಗೋವರೆಗೂ ಮಗು ಪ್ರಾಥಮಿಕವಾಗಿ ತಾಯಿಯ ಜೊತೆಯೇ ವಾಸ ಇರುತ್ತೆ. ಓ, ಆಗ ತಂದೆಗೆ ಪ್ರತಿ ತಿಂಗಳ ವಾರಾಂತ್ಯದ ಭೇಟಿಗಳಿರುತ್ತೆ. ಜೊತೆಗೆ ರಜಾದಿನಗಳಲ್ಲಿ ಹೆಚ್ಚು ಸಮಯ ಅಂದ್ರೆ ಸುಮಾರು 80% ಸಮಯ ತಂದೆಗೆ ಸಿಗುತ್ತೆ. ಇದು ನಿಜಕ್ಕೂ ಗಮನಾರ್ಹವಾದ ಅಂಶ. ಅಂದ್ರೆ ಕೋರ್ಟ್ ಹಂಚಿಕೆಯ ಪಾಲನೆ ಅನ್ನೋ ತತ್ವಕ್ಕೆ ಬದ್ಧವಾಗಿದ್ರೂ ಕೂಡ ಮಗುವಿನ ದೈನಂದಿನ ಅನುಕೂಲ, ಸ್ಥಿರತೆ ಮತ್ತೆ ಅನಗತ್ಯವಾಗಿ ಮಗುವಿಗೆ ಆಗೋ ಪ್ರಯಾಣದ ಹೊರೆಯನ್ನ ತಪ್ಪಿಸೋದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದೆ. ಹೌದು, ಇದು ಪರೋಕ್ಷವಾಗಿ ಏನು ಹೇಳುತ್ತೆ ಅಂದ್ರೆ ಅತಿಯಾದ ಪ್ರಯಾಣ ಅಥವಾ ಅಸ್ಥಿರತೆ ಮಗುವಿನ ಹಿತಾಸಕ್ತಿಗೆ ಒಳ್ಳೇದಲ್ಲ ಅಂತ. ಮಗುವಿನ ಜೀವನದಲ್ಲಿ ಆದಷ್ಟು ಕಡಿಮೆ ಡಿಸ್ಟರ್ಬೆನ್ಸ್ ಇರಬೇಕು, ಆದರೆ ಇಬ್ಬರು ಪೋಷಕರ ಜೊತೆಗೂ ಒಂದು ಅರ್ಥಪೂರ್ಣ ಸಂಬಂಧ ಇರಬೇಕು. ಸೊ ಇಲ್ಲಿ ಸ್ಥಿರತೆ ಮತ್ತು ಮಗುವಿನ ರಿಯಲ್ ಲೈಫ್ ಅಗತ್ಯಗಳಿಗೆ ಪ್ರಾಮುಖ್ಯತೆ ಸಿಕ್ಕಿದೆ. ಸರಿ, ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ಈ ಪ್ರಕರಣದಿಂದ ನಾವು ಕಲಿಯಬಹುದಾದ ಮುಖ್ಯ ಪಾಠಗಳೇನು ಅಂತ ಒಮ್ಮೆ ಹೇಳ್ಬಿಡೋಣವೇ? ಖಂಡಿತ. ಮೊದಲನೇದಾಗಿ, ಮಕ್ಕಳ ಪಾಲನೆ ವಿಷಯ ಬಂದಾಗ ಇನ್ಮುಂದೆ ಪೋಷಕರ ಹಕ್ಕು ಅನ್ನೋದಕ್ಕಿಂತ ಅವರ ಜವಾಬ್ದಾರಿಗಳು ಮತ್ತು ಮಗುವಿನ ಶ್ರೇಯೋಭಿವೃದ್ಧಿಯೇ ಅತಿ ಮುಖ್ಯವಾದ ಅಂಶ. ಎರಡನೇದಾಗಿ, ಕಾನೂನುಬದ್ಧ ಪಾಲನೆ ಅಂದ್ರೆ ನಿರ್ಧಾರ ತಗೊಳ್ಳೋ ಹಕ್ಕು ಮತ್ತೆ ಭೌತಿಕ ಪಾಲನೆ ಅಂದ್ರೆ ಮಗು ಎಲ್ಲಿ ವಾಸಿಸುತ್ತೆ ಅನ್ನೋ ವ್ಯವಸ್ಥೆ. ಇವೆರಡರ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಅಗತ್ಯ. ಮೂರನೆಯದಾಗಿ, ಸಾಧ್ಯವಾದಷ್ಟು ಮಟ್ಟಿಗೆ ಮಗುವಿನ ಒಂದು ಸಮಗ್ರ ಬೆಳವಣಿಗೆಗೆ ಸ್ಥಿರವಾದ, ನ್ಯಾಯಯುತವಾದ ಮತ್ತೆ ಇಬ್ಬರೂ ಪೋಷಕರು ಆಕ್ಟಿವ್ ಆಗಿ ಭಾಗವಹಿಸೋ ಹಂಚಿಕೆಯ ಪಾಲನೆ ವ್ಯವಸ್ಥೆಗಳು ಹೆಚ್ಚು ಪ್ರಯೋಜನಕಾರಿ. ಒಬ್ಬ ಪೋಷಕರ ಜೊತೆ ಬರೀ ನಾಮಕಾವಸ್ಥೆ ಅಥವಾ ತುಂಬಾ ಅಸ್ಥಿರವಾದ ಸಂಪರ್ಕ ಇದ್ರೆ ಅದು ಮಗುವಿನ ಭಾವನಾತ್ಮಕ ಅಗತ್ಯಗಳನ್ನ ಪೂರೈಸಲ್ಲ ಮತ್ತೆ ಲಾಂಗ್ ಟರ್ಮ್ನಲ್ಲಿ ಅದರಿಂದ ತೊಂದರೆಯೇ ಹೆಚ್ಚು. ಹೌದು. ಮತ್ತು ಕೊನೆಯದಾಗಿ, ಈ ನಿರ್ದಿಷ್ಟ ಕೇಸ್ನಲ್ಲಿ ಅಂದ್ರೆ MFA 15362015 ಮತ್ತೆ 1372015 ಕರ್ನಾಟಕ ಹೈಕೋರ್ಟ್ ಮಗುವಿನ ಇಚ್ಛೆಯನ್ನ, ಪೋಷಕರ ಪರಿಸ್ಥಿತಿಗಳನ್ನ ಮತ್ತೆ ಪ್ರಾಕ್ಟಿಕಲ್ ಅಂಶಗಳನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಿ ಅತ್ಯಂತ ವಿವರವಾದ, ಸಮತೋಲಿತ ಮತ್ತೆ ಮಗುವಿನ ಹಿತಾಸಕ್ತಿಗೆ ಪೂರಕವಾದ ಒಂದು ಶೇರ್ಡ್ ಪೇರೆಂಟಿಂಗ್ ಪ್ಲಾನ್ ಅನ್ನ ರೂಪಿಸಿದ. ಇದು ಇದೇ ತರಹದ ಬೇರೆ ಕಾಂಪ್ಲೆಕ್ಸ್ ಕೇಸ್ಗಳಿಗೆ ಒಂದು ಮಾದರಿಯಾಗಬಹುದು. ಇದು ನಿಜಕ್ಕೂ ಬಹಳ ಆಳವಾದ ಮತ್ತು ಉಪಯುಕ್ತವಾದ ವಿಶ್ಲೇಷಣೆಯಾಯಿತು. ಕೊನೆಯದಾಗಿ, ನಮ್ಮ ಕೇಳುಗರು ಯೋಚನೆ ಮಾಡಲಿಕ್ಕೆ ಏನಾದರೂ ಒಂದು ಪ್ರಶ್ನೆ ಅಥವಾ ಒಂದು ಚಿಂತನೆಯನ್ನ ಬಿಟ್ಟು ಹೋಗಬಹುದಾ? ಖಂಡಿತ. ನೋಡಿ, ಈ ತೀರ್ಪು ಒಂದು ಅತ್ಯಂತ ಡೀಟೇಲ್ಡ್ ಪಾಲನಾ ಯೋಜನೆ ಅಂದ್ರೆ ಪೇರೆಂಟಿಂಗ್ ಪ್ಲಾನ್ನ ಅಗತ್ಯವನ್ನ ಬಹಳ ಗಟ್ಟಿಯಾಗಿ ಹೇಳುತ್ತೆ. ಈ ಕೇಸ್ನಲ್ಲಿ ಕೋರ್ಟ್ ಎಷ್ಟು ಶ್ರಮವಹಿಸಿ ಎಷ್ಟು ಸಂಕೀರ್ಣವಾದ ಪ್ಲಾನ್ ಮಾಡಿದೆ ಅನ್ನೋದನ್ನು ನೋಡಿದ್ರೆ ಒಂದು ಪ್ರಶ್ನೆ ಮೂಡುತ್ತೆ. ಭಾರತದಲ್ಲಿ ಮಕ್ಕಳನ್ನ ಒಳಗೊಂಡ ಎಲ್ಲಾ ವಿಚ್ಛೇದನ ಪ್ರಕರಣಗಳಲ್ಲಿ ಪೋಷಕರು ಒಪ್ಪದೇ ಇರಲಿ, ಮಗುವಿನ ಹಿತವನ್ನ ಕಾಪಾಡೋಕೆ ಕೋರ್ಟ್ಗಳೇ ಕಡ್ಡಾಯವಾಗಿ ಒಂದು ಪ್ರಮಾಣಿತ ಪಾಲನಾ ಯೋಜನೆಯ ಚೌಕಟ್ಟನ್ನ ಅಂದ್ರೆ ಸ್ಟ್ಯಾಂಡರ್ಡೈಸ್ಡ್ ಪೇರೆಂಟಿಂಗ್ ಪ್ಲಾನ್ ಟೆಂಪ್ಲೇಟ್ಸ್ ಅನ್ನ ಅಳವಡಿಸ್ಕೊಳ್ಳೋ ಸಮಯ ಬಂದಿದೆಯಾ? ಇದು ನೀವು ಹೇಳಿದ ಹಾಗೆ ನೆದರ್ಲ್ಯಾಂಡ್ಸ್ ಮಾದರಿ ಅಥವಾ ನಮ್ಮ ಲಾ ಕಮಿಷನ್ ಶಿಫಾರಸುಗಳ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಆಗಬಹುದೇ? ಹೌದು, ಬಹುಶಃ ಆ ಥರದ ಒಂದು ಸ್ಟ್ರಕ್ಚರ್ ಇದ್ರೆ ಅದು ಈ ಜಗಳಗಳನ್ನ ಕಡಿಮೆ ಮಾಡಿ ಒಂದು ಸ್ಥಿರತೆ, ಒಂದು ಸ್ಪಷ್ಟತೆ ಮತ್ತೆ ಮುಖ್ಯವಾಗಿ ಮಗುವಿನ ಅಗತ್ಯತೆಗಳಿಗೆ ಮೊದಲ ಆದ್ಯತೆ ಕೊಡೋಕೆ ಸಹಾಯ ಮಾಡಬಹುದಾ? ಇದು ಖಂಡಿತವಾಗಿಯೂ ಮುಂದಿನ ಚರ್ಚೆಗೆ ಮತ್ತೆ ನಮ್ಮೆಲ್ಲರ ಚಿಂತನೆಗೆ ಯೋಗ್ಯವಾದ ವಿಷಯ ಅನ್ಸುತ್ತೆ. ಮುಂದಿನ ಬಾರಿ ಭೇಟಿಯಾಗೋವರೆಗೂ ಇದರ ಬಗ್ಗೆ ಯೋಚಿಸುತ್ತೀರಿ. ಖಂಡಿತ. ಇಂದಿನ ಈ ಚರ್ಚೆಗಾಗಿ ನಿಮಗೆ ಧನ್ಯವಾದಗಳು. ಕೇಳುಗರಿಗೂ ಧನ್ಯವಾದ.